ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 311ನೇ ಸೆಷನ್. ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಮನಸ್ಸಲ್ಲಿ ಮೆಟೀರಿಯಲ್ ಸಕ್ಸಸ್ ಒಂದೇ ಇದೆ. ಹಣ ಸಂಪಾದನೆ, ಉದ್ಯೋಗ, ಮನೆಗಳು, ಕಾರುಗಳು, ಗೋಲ್ಡ್, ಲ್ಯಾಂಡ್, ಬರೀ ಇದು ಮಾತ್ರನೇ ಫೋಕಸ್ ಇದೆ. ಆಧ್ಯಾತ್ಮಿಕತೆ ಅನ್ನೋ ಅವೇರ್ನೆಸ್ನೂ ಇಲ್ಲ. ಇದು ಈ ಕಲಿಯುಗದ ಒಂದು ದೌರ್ಭಾಗ್ಯ. 12 ಸ್ಟ್ರಾಂಡ್ಸ್ ಇರಬೇಕಂತ DNA ಒಂದೊಂದು ಯುಗದಲ್ಲಿ ಕಮ್ಮಿ ಆಗ್ತಾ ಈಗ ಬರೀ 2 ಸ್ಟ್ರಾಂಡ್ಸ್ DNA ಇದೆ. ಆ 2 ಸ್ಟ್ರಾಂಡ್ಸ್ DNA ಏನ್ ಮಾಡುತ್ತದಂದ್ರೆ, ಒಬ್ಬ ಮನುಷ್ಯನ ಒಳಗೆ ನಾನು ನಂದು ಅಷ್ಟೇ, ನನಗೇನು, ನಂದು, ಮೀ ಅಂಡ್ ಮೈನ್, ಈ 2 ಸಿಕ್ಕಾಕೊಂಡಿದ್ದಾನೆ. ಆಧ್ಯಾತ್ಮಿಕತೆ ಅಂದ್ರೆ ಏನೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಂದು ಫೋಟೋ ಹತ್ರ ಏನೋದು ಹೂ ಹಾಕಿ ದೀಪ ಆರಾಧನೆ ಮಾಡಿದ್ರೆ ಮುಗ್ದೋಯ್ತು ಅಂತ ಅನ್ಕೊಂತ ಒಂದು ದೌರ್ಭಾಗ್ಯ ಸ್ಥಿತಿ ಬಂದಿದೆ. ಆಧ್ಯಾತ್ಮಿಕತೆ ಅಂದ್ರೆ ಆತ್ಮ ಜೊತೆ ಇರೋದು ಅನ್ನೋ ಒಬ್ಬ ಬೇಸಿಕ್ ಕಾನ್ಸೆಪ್ಟ್ ಅನ್ನು, ಈ ಅವೇರ್ನೆಸ್ ಕಮ್ಮಿ ಆಗಿದೆ, ತುಂಬಾ ಕಮ್ಮಿ ಆಗಿದೆ. ಮತ್ತೊಂದು ಅದನ್ನ ಪುನರ್ ನಿರ್ಮಾಣ ಮಾಡೋಕೆ ಪ್ರತಿಯೊಬ್ಬ ಮಾಸ್ಟರ್ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಅನ್ನೋದು ಶರೀರ ಅಲ್ಲ, ನಾನು ಅನ್ನೋದು ಭಾವನೆಗಳಲ್ಲ, ನಾನು ಅನ್ನೋದು ಮನಸ್ಸಲ್ಲ, ನಾನು ಅನ್ನೋದು ಆತ್ಮ. ಈ ಆತ್ಮ ಪರಮಾತ್ಮದಿಂದ ಬಂದಿರೋ ಒಂದು ಆತ್ಮ. ಆ ಪರಮಾತ್ಮ ನೀವು ಬೇರೆ ಅಲ್ಲ, ಒಂದೇ ಅನ್ನೋ ಸತ್ಯ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀವಿ. ಹೇಳಿದ್ರೆ ಮಾತ್ರ ಇದು ಅರ್ಥ ಆಗಲ್ಲ. ಸಾಧನೆ ಮಾಡಿ ಯಾರು ಸ್ವ ಅನುಭವ ಮಾಡ್ತಾರೋ, ಬರುತ್ತೋ ಅವ್ರಿಗೆ ಮಾತ್ರ ಆ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಬರುತ್ತೆ. ಇಲ್ಲ ಅಂದ್ರೆ ಬರೋಕೆ ಸಾಧ್ಯ ಇಲ್ಲ. ಬರೀ ಮೆಟೀರಿಯಲ್ ಸಕ್ಸಸ್ಗೋಸ್ಕರ ಮಾತ್ರ ಜೀವಿಸೋ ಈ ಪ್ರಪಂಚದಲ್ಲಿ ಸ್ಪಿರಿಚುವಾಲಿಟಿ, ಮೆಡಿಟೇಷನ್ ಬಗ್ಗೆ ಹೇಳೋದನ್ನೋದು ತುಂಬಾ ಕಷ್ಟ. ಆದ್ರೂ ಈ 20 ವರ್ಷದಲ್ಲಿ ನಾನು ಪರ್ಸನಲ್ ಆಗಿ ನೋಡಿರೋ ಎವಲ್ಯೂಷನ್ ಏನು ಅಂದ್ರೆ, 20 ವರ್ಷದ ಮುಂಚೆ ಒಬ್ಬರ ಹತ್ರ ಹೋಗಿ ಧ್ಯಾನ ಹೇಳಬೇಕು ಅಂದ್ರೆ ತುಂಬಾ ಕಷ್ಟ. ಇವಾಗ ಎಷ್ಟೋ ಲಕ್ಷಾಂತರ ಜನರು ಧ್ಯಾನವನ್ನು ಹುಡುಕಿ ಬರ್ತಾ ಇದ್ದಾರೆ. ಅಂದ್ರೆ ಈ ಭೂಮಿಯಲ್ಲಿ ಇರೋ ಆ ಡೈಮೆನ್ಷನ್ ಎನರ್ಜಿ ಶಿಫ್ಟ್ನು ನಡೀತಾ ಇದೆ. ಜನನು ಎಷ್ಟೊಂದು ನೋಡಿ ಕೊನೆಗೆ ಧ್ಯಾನದಿಂದ ಒಂದು ಉಪಾಯ ಸಿಗುತ್ತೆ, ಧ್ಯಾನದಿಂದ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆಗಿದೆ. ಮೈಂಡ್ ಎವಾಲ್ವ್ ಆಗಿದೆ. ಹಂಗಾಗಿ ಧ್ಯಾನ ಅನ್ನೋದು ಹುಡುಕೋರು ಜಾಸ್ತಿ ಆಗಿದ್ದಾರೆ, ಸಾಧನೆ ಮಾಡೋರು ಜಾಸ್ತಿ ಆಗಿದ್ದಾರೆ. ಪ್ರತಿಯೊಬ್ಬರಿಗೆ ಧ್ಯಾನ ಅನ್ನೋದೊಂದು ಇದೆ. ನಾವು ಆತ್ಮ ಶೋಧನೆ, ಆತ್ಮ ಪರಿಶೋಧನೆ, ಆತ್ಮ ಪರಮಾತ್ಮ ಒಂದೇ ಅನ್ನೋ ಸತ್ಯ ಅರ್ಥ ಆಗೋಕೆ ಅವರು ಸಾಧನೆ ಮಾಡ್ಬೇಕು. ಗಂಟೆಗಳು ಕೂತ್ಕೊಂಡು ನಾವು ಕಾನ್ಸೆಪ್ಟ್ಸ್ ಕೇಳಿದ್ರೆ ಮಾತ್ರ ಇದು ಅರ್ಥ ಆಗಲ್ಲ, ಅದು ಬೇರೆ ಒಬ್ಬರ ಜ್ಞಾನ ಆಗುತ್ತದೆ. ಧ್ಯಾನ ಮಾಡಿದ್ರೆ ಮಾತ್ರ ಫೌಂಡೇಶನ್ ನಿಮಗೆ ಸಿಗುತ್ತದೆ. ಧ್ಯಾನ ಅನ್ನೋದು ಅನುಭವಕ್ಕೋಸ್ಕರ, ಮುಕ್ತಿಗೋಸ್ಕರ, ಮೋಕ್ಷಕ್ಕೋಸ್ಕರ ಅನುಭವ ಬರಬೇಕು. ಪ್ರತಿಯೊಬ್ಬರಿಗೆ ಸ್ವ ಅನುಭವ. ಆರೋಗ್ಯ ಎಲ್ಲರಿಗೂ ಸಿಗುತ್ತೆ, ಮೆಟೀರಿಯಲ್ ಸಕ್ಸಸ್ಸು ಆಟೋಮೆಟಿಕ್ ಆಗಿ ಬರುತ್ತೆ. ಬಟ್ ಧ್ಯಾನ ಮಾಡೋದು ಮೋಕ್ಷಕ್ಕೋಸ್ಕರ ಅನ್ನೋದು ನೆನಪಿಟ್ಕೋಬೇಕು. ಹೇಳ್ತಾ ಹೋಗ್ಬೇಕು. ಅವಾಗ ಪ್ರತಿಯೊಬ್ಬರಿಗೆ ಅವೇರ್ನೆಸ್ ಅನ್ನೋದು ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ವಾಚರ್ಸ್.